ಮನಸ್ಸಿಗೊಬ್ಬ ಕಾವಲುಗಾರ ಬೇಕು. ಒಳ್ಳೆಯ ಯೋಚನೆಗಳನ್ನು ಮಾತ್ರ ಒಳಬಿಡಬೇಕು. ವಿವೇಕದ ಮಾತುಗಳಷ್ಟೇ ಹೊರ ಹೋಗಬೇಕು. ಆತ್ಮೀಯ ಸ್ನೇಹಿತರೆ, ಈ ದಿನ ರಾಘವಾಂಕ ಕವಿ ರಚಿಸಿರುವ ನಿನ್ನ ಮುತ್ತಿನ ಸತ್ತಿಗೆಯನ್ನಿತ್ತು ಸಲಹು ಎಂಬ ಪದ್ಯಭಾಗದ ಪ್ರಶ್ನೋತ್ತರಗಳನ್ನು ನೋಡೋಣ. ನಿನ್ನ ಮುತ್ತಿನ ಸತ್ತಿಗೆಯನ್ನಿತ್ತು ಸಲಹು. ಕವಿ ಪರಿಚಯ. ಹೆಸರು ರಾಘವಾಂಕ. ಕಾಲ ಕ್ರಿಸ್ತಶಕ 1225. ಸ್ಥಳ ಹಂಪೆ. ಕೃತಿಗಳು ಹರಿಶ್ಚಂದ್ರ ಕಾವ್ಯ, ಸಿದ್ಧರಾಮ ಚಾರಿತ್ರ, ವೀರೇಶ್ವರ ಚರಿತೆ, ಸೋಮನಾಥ ಚರಿತೆ, ಶರಭ ಚಾರಿತ್ರ, ಹರಿಹರ ಮಹತ್ವ. ಬಿರುದುಗಳು: ಉಭಯ ಕವಿ ಕಮಲರವಿ, ಕವಿ ಶರಭ, ಬೇರುಂಡ, ಷಟ್ಪದಿ ಬ್ರಹ್ಮ. ಆಕಾರ ಗ್ರಂಥ ಟಿ.ಎಸ್. ವೆಂಕಣ್ಣಯ್ಯ ಸಂಪಾದಿಸಿರುವ ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಗ್ರಂಥದ ವಿಶ್ವಾಮಿತ್ರಾಶ್ರಮ ಪ್ರವೇಶ ಭಾಗದಿಂದ ಆರಿಸಲಾಗಿದೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಗಾನರಾಣಿಯರು ಅವನೀಶನನ್ನು ನೋಡಲು ಬಂದದ್ದನ್ನು ಕವಿಯು ಯಾವುದಕ್ಕೆ ಹೋಲಿಸಿದ್ದಾನೆ? ಗಾನರಾಣಿಯರು ಅವನೀಶನನ್ನು ನೋಡಲು ಬಂದದ್ದನ್ನು ಕವಿಯು ಕಾಳರಾತ್ರಿಯ ಕನ್ಯೆಯರು ಹಗಲನ್ನು ನೋಡಲು ಬರುವುದಕ್ಕೆ ಹೋಲಿಸಿದ್ದಾನೆ. ಗಾನರಾಣಿಯರಿಗೆ ಹರಿಶ್ಚಂದ್ರನು ಯಾವ ಬಹುಮಾನವನ್ನು ಕೊಟ್ಟನು? ಗಾನರಾಣಿಯರಿಗೆ ಹರಿಶ್ಚಂದ್ರನು ತನ್ನ ಕೊರಳಿನಲ್ಲಿದ್ದ ಹಾರವನ್ನು ಬಹುಮಾನವಾಗಿ ಕೊಟ್ಟನು. ಗಾನರಾಣಿಯರು ಹರಿಶ್ಚಂದ್ರನನ್ನು ಏನನ್ನು ಕೊಡು ಎಂದು ಕೇಳಿದರು. ಗಾನರಾಣಿಯರು ಹರಿಶ್ಚಂದ್ರನನ್ನು ಮುತ್ತಿನ ಸತ್ತಿಗೆಯನ್ನು ಕೊಡು ಎಂದು ಕೇಳಿದರು. ಸತ್ತಿಗೆಯು ಯಾವಾಗ ದೈವ ಸ್ವರೂಪ ಎಂದು ಹರಿಶ್ಚಂದ್ರ ಹೇಳುತ್ತಾನೆ. ಸತ್ತಿಗೆಯು ಪಟ್ಟ ಕಟ್ಟುವಾಗ ದೈವ ಸ್ವರೂಪ ಎಂದು ಹೇಳುತ್ತಾನೆ. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ವಿಶ್ವಾಮಿತ್ರನ ತಪೋಬಲದಿಂದ ಜನಿಸಿದ ಕನ್ಯೆಯರ ರೂಪಲಾವಣ್ಯ ಹೇಗಿತ್ತು ವಿವರಿಸಿ. ಕಾಳರಾತ್ರಿಯ ಕನ್ಯೆಯರು ಹಗಲನ್ನು ನೋಡುವುದಕ್ಕೆಂದು ಬಂದರೋ? ದೇವತೆಗಳು ಮತ್ತು ರಾಕ್ಷಸರು ಸಮುದ್ರವನ್ನು ಮಂಥನ ಮಾಡುವ ಸಮಯದಲ್ಲಿ ಹೊರಹೊಮ್ಮಿದ ಹೊಸ ವಿಷದ ಹೊಗೆ ಸುರಿದು ಕಪ್ಪಾಗಿ ಗಟ್ಟಿಯಾದಂತೆ ಮನುಷ್ಯರಾದರೋ? ಬ್ರಹ್ಮನು ನೀಲಿ ಬಣ್ಣದಿಂದ ಮಾಡಿದ ಗೊಂಬೆಗಳು ಜೀವವನ್ನು ಪಡೆದವೋ ಎನ್ನುವಂತೆ ಗಾನರಾಣಿಯರು ಇದ್ದರು. ಗಾನರಾಣಿಯರು ಏನೆಂದು ಹರಿಶ್ಚಂದ್ರನನ್ನು ಕೀರ್ತಿಸಿ ಹಾಡಿದರು ವಿವರಿಸಿ. ರಾಜ ಮಹಾಶೂರ, ರಾಜ ಪರಾಕ್ರಮ, ರಾಜಕಂಟಕ, ರಾಜ ಜಗದಟ್ಟಿ, ರಾಜವಲ್ಲಭ, ರಾಯ ಕೋಲಾಹಲ, ರಾಜ ಭುಜಬಲ ಭೀಮ, ರಾಜ ಮಾರ್ತಾಂಡ, ರಾಯಜೇಯ ಸ್ಥಿರಂಜಿತ ಎಂದು ಗಾನರಾಣಿಯರು ಹರಿಶ್ಚಂದ್ರನನ್ನು ಕೀರ್ತಿಸಿ ಹಾಡಿ ಹೊಗಳಿದರು. ಹರಿಶ್ಚಂದ್ರನು ಮುತ್ತಿನ ಸತ್ತಿಗೆಯನ್ನು ಏಕೆ ಕೊಡಲು ಸಾಧ್ಯವಿಲ್ಲ ಎಂದು ಹೇಳಿದನು. ಈ ಮುತ್ತಿನ ಸತ್ತಿಗೆಯನ್ನು ನಮ್ಮ ಸೂರ್ಯವಂಶಸ್ಥ ರಾಜರಿಗೆ ಪಟ್ಟ ಕಟ್ಟುವಾಗ ಇರಬೇಕು. ಅರಸುತನದ ಈ ಸತ್ತಿಗೆ ಕಂಡ ಶತ್ರುಗಳು ಎದುರು ನಿಲ್ಲದೆ ಸೋಲನ್ನೊಪ್ಪಿಕೊಂಡಾಗ ಅಂತಹವರಿಗೆ ಕಷ್ಟಗಳಾಗಲಿ, ಬಡತನವಾಗಲಿ, ರೋಗರುಜಿನವಾಗಲಿ, ಅಪಕೀರ್ತಿಯಾಗಲಿ ಸೋಲುವ ಭಯವಾಗುವುದೇ ಇರುವುದಿಲ್ಲ. ಇಂತಹ ಸತ್ತಿಗೆ ನಿಮಗೆ ಕೊಡಲು ಸಾಧ್ಯವಿಲ್ಲ ಎಂದು ಹರಿಶ್ಚಂದ್ರನು ಹೇಳಿದನು. ಮುತ್ತಿನ ಸತ್ತಿಗೆಯ ವಿಶೇಷತೆ ಕುರಿತು ಹರಿಶ್ಚಂದ್ರ ಏನು ಹೇಳುತ್ತಾನೆ? ಈ ಸತ್ತಿಗೆಯ ವಿಶೇಷವೆಂದರೆ ಸಾಮಾನ್ಯರಿಗೆ ಕೊಡಬಾರದ ಹೆಂಡತಿ ವಂಶ ಪಾರಂಪರ್ಯವಾದ್ದರಿಂದ ತಂದೆ ಸಮಾನ ಪಟ್ಟ ಕಟ್ಟುವಾಗ ಪೂಜೆ ಪಡೆಯುವುದರಿಂದ ಇದು ದೈವ ಸಮಾನ. ಇದು ಸದಾ ತನ್ನ ನೆರಳಿನಲ್ಲಿ ನಮ್ಮನ್ನು ರಕ್ಷಿಸುವುದರಿಂದ ತಾಯಿ ಸಮಾನ. ಯುದ್ಧ ಭೂಮಿಯಲ್ಲಿ ವೈರಿಗಳನ್ನು ಹೆದರಿಸುವುದರಿಂದ ಚದುರಂಗ ಬಲಕ್ಕೆ ಸಮಾನವಾದುದು ಈ ಸತ್ತಿಗೆ ಎಂಬುದಾಗಿ ಹರಿಶ್ಚಂದ್ರನು ಹೇಳುತ್ತಾನೆ. 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಹರಿಶ್ಚಂದ್ರನು ನೀಡಿದ ಬಹುಮಾನವನ್ನು ತಿರಸ್ಕರಿಸಿ ಗಾನರಾಣಿಯರು ಹೇಳಿದ ಮಾತುಗಳನ್ನು ತಿಳಿಸಿ. ಹರಿಶ್ಚಂದ್ರನು ನೀಡಿದ ಮುತ್ತಿನ ಹಾರದ ಬಹುಮಾನವನ್ನು ತಿರಸ್ಕರಿಸಿದ ಗಾನರಾಣಿಯರು ಹೀಗೆಂದರು. ಬಡವನಿಗೆ ಆನೆ ದೊರೆತರೆ ಪ್ರಯೋಜನವೇನು? ಬಾಯಾರಿದವರಿಗೆ ತುಪ್ಪ ಕೊಟ್ಟರೆ ಪ್ರಯೋಜನವೇನು? ರೋಗದಿಂದ ನರಳುತ್ತಿರುವವನಿಗೆ ರಂಬೆ ದೊರೆತರೇನು ಫಲ? ಉರಿ ಬಿಸಿಲು ತಾಪಕ್ಕೆ ಬೆಂಡಾಗಿ ಬೀಳುವಂತಾಗಿರುವ ನಮಗೆ ನೀ ಕೊಟ್ಟ ಈ ಮುತ್ತಿನ ಹಾರ ಕೊಟ್ಟರೇನು ಪ್ರಯೋಜನ ಹೇಳು ಮಹಾರಾಜ? ಸಮುದ್ರದಲ್ಲಿ ಮುಳುಗುವವನಿಗೆ
ತೆಪ್ಪವನ್ನು, ದರಿದ್ರನಿಗೆ ಚಿನ್ನಾಭರಣಗಳನ್ನು, ರೋಗಿಗೆ ಅಥವಾ ರೋಗಿಯಾದವನಿಗೆ ಅಮೃತವನ್ನು ಕೊಟ್ಟರೆ ಅವರು ಹೆಜ್ಜೆ ಹೆಜ್ಜೆಗೂ ಸಂತೋಷ ಪಡುವವರಂತೆ. ಈ ಸಮಯದಲ್ಲಿ ಸುಡುವ ಬಿರು ಬಿಸಿಲಿನಿಂದ ಸೆಕೆಯಾಗಿ ಉಸಿರೆಲ್ಲ ಬಿಸಿಯಾಗಿ ಉರಿಯುತ್ತಿದೆ. ಬಾಯಿ ಒಣಗಿ ಧಗೆಸುತ್ತಿ ಸಾಯುವಂತಾಗಿದೆ. ಆದ್ದರಿಂದ ನಿನ್ನ ಮುತ್ತಿನ ಸತ್ತಿಗೆಯನ್ನು ಕೊಟ್ಟು ಕಾಪಾಡು ಮಹಾರಾಜ ಎಂದರು. ಹರಿಶ್ಚಂದ್ರನ ಮತ್ತು ಗಾನರಾಣಿಯರ ನಡುವೆ ನಡೆದ ಸಂವಾದವನ್ನು ಸಂಗ್ರಹಿಸಿ ಬರೆಯಿರಿ. ಹರಿಶ್ಚಂದ್ರನು ಬೇಟೆಯಾಡಲು ಬಂದ ಕಾಡು ಹಂದಿಯನ್ನು ಬೆನ್ನಟ್ಟಿ ಬರಿಯ ಆಯಾಸಗೊಂಡು ವಿಶ್ವಾಮಿತ್ರ ಋಷಿಯ ಆಶ್ರಮ ಪ್ರವೇಶಕ್ಕೆ ಬಂದಾಗ ಗಾನರಾಣಿಯರು ನೃತ್ಯ ಹಾಡುಗಳಿಂದ ಹರಿಶ್ಚಂದ್ರನ ಹೊಗಳಿ ಆಯಾಸ ಪರಿಹರಿಸಿದಾಗ ಸಂತೋಷಗೊಂಡ ರಾಜ ತನ್ನ ಕೊರಳಹಾರ ತೆಗೆದು ಅವರಿಗೆ ಬಹುಮಾನವಾಗಿ ಕೊಟ್ಟಾಗ ಅವರು ಬಡವನಿಗೆ ಆನೆ ಕೊಟ್ಟರೇನು ಫಲ, ರೋಗದಿಂದ ನರಳುತ್ತಿರುವವನಿಗೆ ರಂಬೆ ದೊರೆತರೇನು ಫಲ, ಸಾಯುತ್ತಾ ಬಿದ್ದಿರುವವನಿಗೆ ರಾಜ್ಯ ಕೊಟ್ಟರೇನು ಫಲ, ಬಿಸಿಲಿನಿಂದ ಬೆಂಡಾಗಿರುವ ನಮಗೆ ನೀನು ಮುತ್ತಿನ ಸರ ಕೊಟ್ಟರೇನು ಫಲ. ಅದಕ್ಕೆ ಬದಲಾಗಿ ಕಡಲಿನಲ್ಲಾಡುವವನಿಗೆ ತೆಪ್ಪವನ್ನು, ದರಿದ್ರನಿಗೆ ಚಿನ್ನವನ್ನು, ರೋಗಿಗೆ ಅಮೃತವು ಸಂತಸ ನೀಡುತ್ತದೆ. ಅದೇ ರೀತಿ ಪಡುವಂತೆ ಬಿಸಿಲ ಬೇಗೆ ತಾಳದೆ ಬೀಳುವಂತಾಗಿರುವ ನಮಗೆ ನಿನ್ನ ಮುತ್ತಿನ ಸತ್ತಿಗೆ ಕೊಟ್ಟು ಕಾಪಾಡು ಎಂದರು. ಅದಕ್ಕೆ ಹರಿಶ್ಚಂದ್ರ ಸೂರ್ಯವಂಶದವರಿಗೆ ಪಟ್ಟ ಕಟ್ಟುವಾಗ ಈ ಸತ್ತಿಗೆ ಇಲ್ಲದಿದ್ದರೆ ಆಗದು. ಯುದ್ಧದಲ್ಲಿ ಶತ್ರುಗಳು ಇದನ್ನು ಕಂಡು ಶರಣಾದರೆ ಅವರಿಗೆ ಬಡತನ, ರೋಗ, ಸೋಲು, ಭಯ ಎದುರಾಗುವುದಿಲ್ಲ. ಇಂತಹ ಅಮೂಲ್ಯವಾದ ಮುತ್ತಿನ ಸತ್ತಿಗೆಯನ್ನು ನಿಮಗೆ ಕೊಡಲಾಗದು. ಏಕೆಂದರೆ ಹೆಂಡತಿ, ತಂದೆ, ತಾಯಿ ಪಟ್ಟ ಕಟ್ಟುವಾಗ ದೈವವೆಂದು ಪೂಜಿಸಿದ ಈ ಸತ್ತಿಗೆ ಚದುರಂಗ ಬಲವೆಲ್ಲವನ್ನು ಒಳಗೊಂಡ ಈ ಛತ್ರಿಯನ್ನು ನೀವು ಬೇಡಿದರೆ ಹುಚ್ಚರೆನ್ನುವರು ಎಂದನು. ಹೀಗೆ ಹರಿಶ್ಚಂದ್ರ ಮತ್ತು ಗಾನರಾಣಿಯರ ನಡುವೆ ಸಂವಾದವು ನಡೆಯಿತು. ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ. ಸಂದ ಕಾರಿರುಳು ಕನ್ಯೆಯರು ಹಗಲು ನೋಡಲೆಂದು ಬಂದರೋ. ಈ ವಾಕ್ಯವನ್ನು ರಾಘವಾಂಕ ಬರೆದಿರುವ ನಿನ್ನ ಮುತ್ತಿನ ಸತ್ತಿಗೆಯನ್ನಿತ್ತು ಸಲಹು ಎಂಬ ಪದ್ಯದಿಂದ ಆರಿಸಲಾಗಿದೆ. ಈ ಮಾತನ್ನು ಕವಿಯು ಹೇಳಿದ್ದಾರೆ. ಸಂದರ್ಭ: ವಿಶ್ವಾಮಿತ್ರನು ತನ್ನ ತಪೋಶಕ್ತಿಯಿಂದ ಸೃಷ್ಟಿಸಿದ ಗಾನರಾಣಿಯರು ಸಮುದ್ರ ಮಂಥನದಲ್ಲಿ ಹೊಸ ವಿಷ ಬಂದಂತೆ, ಜಲದೇವತೆಗಳು ಮಾನವರಾದಂತೆ ಬ್ರಹ್ಮನು ಸೃಷ್ಟಿಸಿದ ಕಪ್ಪು ಪುತ್ತಳಿಗಳಿಗೆ ಜೀವ ಬಂದಿತೋ ಎಂದು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಗಾನರಾಣಿಯರನ್ನು ಕಾರಿರುಳಿಗೂ ಹರಿಶ್ಚಂದ್ರನನ್ನು ಹಗಲಿಗೂ ಸಮೀಕರಿಸಿರುವುದು ಸ್ವಾರಸ್ಯಕರವಾಗಿದೆ. ಬಡತನದ ಹೊತ್ತಾನೆ ದೊರೆತ ಫಲವೇನು? ಈ ವಾಕ್ಯವನ್ನು ರಾಘವಾಂಕ ಬರೆದಿರುವ ನಿನ್ನ ಮುತ್ತಿನ ಸತ್ತಿಗೆಯನ್ನಿತ್ತು ಸಲಹು ಎಂಬ ಪದ್ಯದಿಂದ ಆರಿಸಲಾಗಿದೆ. ಈ ಮಾತನ್ನು ಗಾನರಾಣಿಯರು ಹರಿಶ್ಚಂದ್ರನಿಗೆ ಹೇಳಿದ್ದಾರೆ. ಸಂದರ್ಭ: ಬೇಟೆಯಾಡಿ ಆಯಾಸಗೊಂಡ ಹರಿಶ್ಚಂದ್ರನು ತನ್ನ ನೃತ್ಯಗಾನದಿಂದ ಸಂತೋಷಗೊಳಿಸಿದವರಿಗೆ ರಾಜ ತನ್ನ ಕೊರಳಿನ ಹಾರ ಬಹುಮಾನವಾಗಿ ನೀಡಿದಾಗ ಈ ಮೇಲಿನ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ಬಡತನದಿಂದ ಕೂಡಿದವರಿಗೆ ಆನೆ ಕೊಡುವುದರಿಂದ ಅವನಿಗೆ ಪ್ರಯೋಜನವಾಗುತ್ತದೆಯೇ ಎಂದು ಹೇಳಿರುವುದು ಸ್ವಾರಸ್ಯಕರವಾಗಿದೆ. ನಿನ್ನ ಮುತ್ತಿನ ಸತ್ತಿಗೆಯನ್ನಿತ್ತು ಸಲಹು ಭೂಭುಜ ಎಂದರು. ಆಯ್ಕೆ: ಈ ವಾಕ್ಯವನ್ನು ರಾಘವಾಂಕನು ರಚಿಸಿರುವ ಹರಿಶ್ಚಂದ್ರ ಕಾವ್ಯದಿಂದ ಆರಿಸಿಕೊಳ್ಳಲಾದ ನಿನ್ನ ಮುತ್ತಿನ ಸತ್ತಿಗೆಯನ್ನಿತ್ತು ಸಲಹು ಎಂಬ ಪದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ. ಸಂದರ್ಭ: ಹರಿಶ್ಚಂದ್ರನು ತನ್ನ ಬಳಿಗೆ ಬಂದು ಅಮೋಘವಾಗಿ ನರ್ತಿಸಿ ಮನಸ್ಸಿಗೆ ಸಂತಸ ನೀಡಿದ ಗಾನರಾಣಿಯರಿಗೆ ಆಭರಣಗಳನ್ನು ಬಹುಮಾನವಾಗಿ ನೀಡಿದಾಗ ಅವರು ಅದನ್ನು ತಿರಸ್ಕರಿಸಿ ಹರಿಶ್ಚಂದ್ರನಿಗೆ ಈ ಮಾತನ್ನು ಹೇಳುತ್ತಾರೆ. ತಮಗೆ ಈ ಬಹುಮಾನ ನೀಡಿದ್ದು ಸೂಕ್ತವಲ್ಲ, ಅದಕ್ಕೆ ಬದಲಾಗಿ ಸತ್ತಿಗೆಯನ್ನು ನೀಡು ಎಂದು ಕೇಳುತ್ತಾರೆ. ಸ್ವಾರಸ್ಯ: ವಂಶಪಾರ್ಯವಾಗಿ ಬಂದಿರುವ ಪವಿತ್ರವಾದ ರಾಜಲಾಂಛನಗಳಲ್ಲಿ ಒಂದಾದ ಸತ್ತಿಗೆಯನ್ನು, ಬೆಳ್ಗೊಡೆಯನ್ನು ತಮ್ಮ ಬಿಸಿಲ ಬೇಗೆ ಪರಿಹರಿಸಿಕೊಳ್ಳಲು ಕೇಳುವುದು ಸ್ವಾರಸ್ಯಕರವಾಗಿದೆ. ಬಹು ಆಯ್ಕೆ ಪ್ರಶ್ನೆಗಳು. ರಾಘವಾಂಕನ ಆರಾಧ್ಯ ದೈವ ಹಂಪೆಯ ವಿರೂಪಾಕ್ಷ. ಸತ್ತಿಗೆ ಪದದ ಅರ್ಥ ಛತ್ರಿ. ಗಾನರಾಣಿಯರು ಹರಿಶ್ಚಂದ್ರನಿಂದ ಬಯಸಿದ್ದು ಮುತ್ತಿನ ಸತ್ತಿಗೆ. ದೇವಲೋಕದ ಒಡೆಯ ಇಂದ್ರ.
ಭೂಲೋಕದಲ್ಲಿ ಸತ್ಯಕ್ಕೆ ಹೆಸರುವಾಸಿಯಾದ ಶ್ರೇಷ್ಠ ವ್ಯಕ್ತಿ ಹರಿಶ್ಚಂದ್ರ. ಹರಿಶ್ಚಂದ್ರನ ಗುರುಗಳು ವಸಿಷ್ಠರು. ಹರನೆಂಬುದೇ ಸತ್ಯ, ಸತ್ಯವೆಂಬುದೇ ಹರನು. ಗಾನರಾಣಿಯರು ನೃತ್ಯ ಮಾಡುವುದರ ಮೂಲಕ ಹರಿಶ್ಚಂದ್ರನನ್ನು ಸಂತೋಷಗೊಳಿಸಿದರು. ಹರಿಶ್ಚಂದ್ರನನ್ನು ಹಲವಾರು ಪರೀಕ್ಷೆಗಳಿಗೆ ಗುರಿಪಡಿಸಿದವರು ವಿಶ್ವಾಮಿತ್ರ. ಹರಿಶ್ಚಂದ್ರನ ಮಗ ಲೋಹಿತಾಶ್ವ